ಬಿಜೆಪಿಗೆ ಉಭಯ ಸಂಕಟವನ್ನ ತಂದಿಟ್ಟಿದ್ದಾರೆ ಎನ್ಡಿಎ ಮಿತ್ರರು. ಸಚಿವ ಸ್ಥಾನ ಮತ್ತು ಖಾತೆಗಳ ಬೇಡಿಕೆಗೆ ಬಿಜೆಪಿ ತಕರಾರನ್ನ ಎತ್ತುತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ಎನ್ಡಿಎ ಮೈತ್ರಿಕೂಟದ ಮಿತ್ರರು ಬಿಜೆಪಿಗೆ ಸಂಕಷ್ಟವನ್ನ ತಂದೊಡ್ತಾ ಇದ್ದಾರೆ. ಮೋದಿ ಪಡೆ ಮುಂದಿಟ್ಟ ಸಂಧಾನ ಸೂತ್ರ ಯಾವುದು? ಬಿಜೆಪಿ ಫಾರ್ಮುಲಾವನ್ನ ಒಪ್ಪಿಕೊಳ್ತಾರಾ? ನಾಯ್ಡು ಮತ್ತು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಬಿಜೆಪಿಯ ಹೊಸ ಸೂತ್ರಕ್ಕೆ, ಫಾರ್ಮುಲಾಕ್ಕೆ ಅವರು ಒಪ್ಪಿಗೆಯನ್ನ ಸೂಚಿಸ್ತಾರಾ ಅಥವಾ ಅದನ್ನ ನಿರಾಕರಿಸಿ ಮುಂದೆ ಹೊಸ ಹೆಜ್ಜೆಯನ್ನ ಇಡ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಸದ್ಯಕ್ಕೆ ಇನ್ನೂ ಕೂಡ ಬಿಜೆಪಿಗೆ ಎನ್ಡಿಎ ಮಿತ್ರಕೂಟದ ನಡೆ ಇದೆಯಲ್ಲ, ಇದು ಬಹಳ ಆತಂಕವನ್ನ ತಂದೊಡ್ಡಿದೆ. ಸ್ಪೀಕರ್ ಸ್ಥಾನ ಬಿಟ್ಟುಕೊಡದಿರಲು ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಸ್ಪೀಕರ್ ಸ್ಥಾನ ಬಿಟ್ಟುಕೊಡದಿರಲು ನಿರ್ಧರಿಸಿದೆ. ಪ್ರಮುಖ ಖಾತೆಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳಲು ಚಿಂತನೆಯನ್ನ ಮಾಡ್ತಾ ಇದೆ. ಹಣಕಾಸು, ಗೃಹ, ರಕ್ಷಣಾ ಇಲಾಖೆ, ವಿದೇಶಾಂಗ ಖಾತೆ, ರೈಲ್ವೆ, ಸಾರಿಗೆ, ಮೂಲಸೌಕರ್ಯ, ಕೃಷಿ ಮೇಲೂ ಕೂಡ ಬಿಜೆಪಿ ಕಣ್ಣಿದೆ. ಅದನ್ನ ಬೇರೆಯವರಿಗೆ ಬಿಟ್ಕೊಡೋದಕ್ಕೆ ಒಪ್ಪೋದಿಲ್ಲ. ಅವರು ಟಿಡಿಪಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನದ ಆಫರ್ ಅನ್ನ ಕೊಡುವ ಸಾಧ್ಯತೆ ಇದೆ. ಹಾಗೆಯೇ ನಾಗರಿಕ ವಿಮಾನಯಾನ ಖಾತೆ, ಉಕ್ಕು ಖಾತೆಯ ಭರವಸೆಯನ್ನ ಕೂಡ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಜೆಡಿಯುಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ಕೊಡಬಹುದಾದಂತಹ ಸಾಧ್ಯತೆಗಳ ಬಗ್ಗೆ ಮತ್ತು ಚರ್ಚೆಯೂ ಕೂಡ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಎನ್ಡಿಎ ಮಿತ್ರರು ಬಿಜೆಪಿಗೆ ಒಂದು ರೀತಿಯಲ್ಲಿ ತಲೆಬಿಸಿಯನ್ನ ತಂದೊಡ್ಡಿದ್ದಾರೆ. ಅವರು ಬಿಜೆಪಿ ಮುಂದಿಟ್ಟಿರುವಂತಹ ಬೇಡಿಕೆಗಳ ಕಾರಣದಿಂದಾಗಿ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಸ್ಪೀಕರ್ ಹುದ್ದೆಯ ಮೇಲೆ ಕಣ್ಣಿಟ್ಟಿರೋದ್ರಿಂದ ಬಿಜೆಪಿ ಪಾಳೆಯಕ್ಕೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಎನ್ಡಿಎ ಮೈತ್ರಿಕೂಟದ ಸಭೆ ನಡೀತಾ ಇದೆ. ಸಾಕಷ್ಟು ಕಸರತ್ತುಗಳು ಕೂಡ ಆಗ್ತಾ ಇದೆ. ಎನ್ಡಿಎ ಮೈತ್ರಿಕೂಟದ ಮಿತ್ರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಇಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾಗುತ್ತೆ. ಈಗ ಏನಾದ್ರೂ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಎಡವಟ್ಟುಗಳಾದ್ರೂ ಕೂಡ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಾಳೆಯದ ಮೇಲೆ ಬೀಳಲಿದೆ. ಹಾಗಾಗಿ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರ ದೆಹಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಸಭೆ ಮೇಲೆ ಸಭೆಯನ್ನ ಮಾಡಿ ಮಹತ್ವದ ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಪ್ರಬಲ ಖಾತೆಗಳ ಹಂಚಿಕೆ ಇರಬಹುದು, ಸ್ಥಾನಮಾನದ ಬಗ್ಗೆ ಇರಬಹುದು, ಚರ್ಚೆಯನ್ನ ಘಟಾನುಘಟಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಬಿಜೆಪಿ ಸಕ್ಸಸ್ ಆಗಿದ್ದೇ ಆದ್ರೆ ಸುಸೂತ್ರವಾಗಿ ಎನ್ಡಿಎ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಒಂದು ವೇಳೆ ಬಿಜೆಪಿಯ ಆಫರ್ ಅನ್ನ ಮಿತ್ರಕೂಟಗಳು ಒಪ್ಪದೇ ಹೋದ್ರೆ ಅದು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆ ಇದೆ.